ನಾಳೆ ಏನು ಕೇಂದ್ರ ಸರ್ಕಾರದ ಬಜೆಟ್ ಇದೆ. ಈ ಬಜೆಟ್ನಲ್ಲಿ ವಿಶೇಷವಾಗಿ ನಮ್ಮ ಆಸೆ ಇರುವಂಥ ನಿರೀಕ್ಷೆ ಇರುವಂಥದ್ದು ದೇಶವನ್ನು ಶಕ್ತಿಶಾಲಿ ರಾಷ್ಟ್ರವನ್ನು ಮಾಡುವಂಥ ಬಲಿಷ್ಠ ರಾಷ್ಟ್ರವನ್ನು ನಿರ್ಮಾಣ ಮಾಡಲಿ ದೃಷ್ಟಿನಲ್ಲಿ ಇರಬೇಕು. ವಿಶೇಷವಾಗಿ ರಕ್ಷಣಾ ವ್ಯವಸ್ಥೆಗೂ ನಾವು ವಿಶೇಷ ಗಮನವನ್ನು ಕೊಡಬೇಕು. ಇದ್ರ ಜೊತೆಗೆ ಯಾರು ದುಡಿಯುವ ವರ್ಗ ಇದೆ ಅವರಿಗೆ ಕೆಲಸವನ್ನು ಕೊಡುವಂತಹ ಆ ರೀತಿಯ ಯೋಜನೆಗಳನ್ನು ಮಾಡಬೇಕು ಅಂಥೇಳಿ ನಾವು ನಿರೀಕ್ಷಿಸ್ತೀವಿ. ಹಾಗೆ ಸಹಜವಾಗಿ ಕರ್ನಾಟಕಕ್ಕೆ ಇನ್ನೂ ಹೆಚ್ಚಿನ ರೀತಿಯ ಅನುದಾನಗಳು, ವಿಶೇಷ ಪ್ರಾಜೆಕ್ಟ್ಗಳು ಏನು ಬಹಳ ದಿನಗಳ ನಿರೀಕ್ಷೆ ಇದೆ. ಏನು ಉತ್ತರದ ನದಿಗಳನ್ನು ಮತ್ತು ದಕ್ಷಿಣದ ನದಿಗಳನ್ನು ಜೋಡಿಸುವ ನದಿ ಜೋಡಣೆ ಏನು ಯೋಜನೆ ಇದೆ, ಅದಕ್ಕೆ ವಿಶೇಷ ಒತ್ತನ್ನು ಕೊಟ್ಟು ಇದಕ್ಕೆ ವಿಶೇಷ ಅನುದಾನವನ್ನು ನಿಗದಿ ಮಾಡಬೇಕು ಅಂತೇಳಿ ಈ ಮೂಲಕ ಮನವಿಯನ್ನು ಮಾಡ್ತೇನೆ. ಏನು ನಾಳೆ ಕೇಂದ್ರದ ಬಜೆಟ್ ಮಂಡನೆ ಮಾಡ್ತಾ ಇದ್ದಾರೆ, ಅದಕ್ಕೆ ನಾವು ಸ್ವಾಗತವನ್ನು ಬಯಸ್ತೀವಿ. ಏನು ಮಾನ್ಯ ನರೇಂದ್ರ ಮೋದಿಯವರು 2014ರಲ್ಲಿ ಏನು ಸ್ವಾಮಿನಾಥನ್ ವರದಿಯನ್ನು ಜಾರಿ ತರ್ತೀವಿ ಅಂತ ಹೇಳಿದರು, ಅದನ್ನು ಈವರೆಗೆ ತಂದಿಲ್ಲ. ಅದನ್ನು ತರಬೇಕು ಅಂತಕ್ಕಂಥದ್ದು ರೈತರ ಇಡೀ ದೇಶದ 140 ಕೋಟಿಯಲ್ಲಿ 110 ಕೋಟಿ ಜನರ ಆಶೆ ಇದೆ. ಅದರಂತೆಯೇ ಏನು ಹೋದ ವರ್ಷ MSP ಬೆಲೆ ಖಾತ್ರಿ ವಿಷಯದಾಗ ದೆಹಲಿಯಲ್ಲಿ ಏನು ನಮ್ಮ ರೈತರು ಉತ್ತರ ಭಾರತ ಮತ್ತು ದಕ್ಷಿಣ ಭಾರತ ಎಲ್ಲರೂ ಸೇರಿ ಚಳವಳಿ ಕೂತಿದ್ರು, 800 ಜನ ಹುತಾತ್ಮರಾದರು. ಅದು ಸುಪ್ರೀಂ ಕೋರ್ಟು ಮತ್ತೆ ಅವ್ರನ್ನ ಕರೆದು ಮಾತಾಡಿ ಇತ್ಯರ್ಥಪಡಿಸಿ ಈವರೆಗೂ MSP ಕಾಯ್ದೆಯನ್ನು ಜಾರಿಗೆ ತಂದಿಲ್ಲ ಕೇಂದ್ರ ಸರ್ಕಾರ. MSP ಕಾಯ್ದೆ ಮತ್ತು ಸ್ವಾಮಿನಾಥನ್ ವರದಿ ತಂದರೆ ಅವರು ಯಾವ ಭಿಕ್ಷೆನೂ ರೈತರಿಗೆ ಸಾಮಾನ್ಯರಿಗೆ ಅವಶ್ಯಕತೆ ಇಲ್ಲ. ಆಮೇಲೆ ಭದ್ರಾ ಮೇಲ್ದಂಡೆ ಯೋಜನೆಗೆ 530 ಕೋಟಿ ಕೊಡ್ತೀವಿ ಅಂತಕ್ಕಂಥದ್ದನ್ನು 5300 ಕೋಟಿ ಕೊಡ್ತೀವಿ ಅಂತ ಹೇಳಿದವರು ಇವತ್ತಿನವರೆಗೂ ಅದೇನು 5000 ಅಲ್ಲ, 500 ರೂಪಾಯಿನೂ ಕೊಟ್ಟಲ್ಲ. ಏನು ನಮ್ಮ ಪಾರ್ಲಿಮೆಂಟ್ ಸದಸ್ಯರು ಏನು ಮಾಡ್ತಾರೆ, ಅವರ ಫೈಲಿಂದಾಗ ಎಲ್ಲ ಹೊಂದಾಣಿಕೆ ಮಾಡ್ಕೊಂಡು ಹೋಗಿಬಿಡ್ತಾರೆ. ಹಂಗಾಗಿ ಇಲ್ಲಿ ಯಾವುದೇ ಪಕ್ಷದಲ್ಲಿ ರಾಜ್ಯದ ಹಿತ ಕಾಪಾಡಬೇಕಂದ್ರೆ ಶಿವಮೊಗ್ಗ ಸಂಸದರು, ದಾವಣಗೆರೆ ಸಂಸದರು, ಚಿತ್ರದುರ್ಗ ಸಂಸದರು ಇವರು ಒಟ್ಟಾಗಿ ಹೋಗಿ ಆ ದುಡ್ಡನ್ನು ಬೆನ್ನಂತಲ್ಲಿ ಅವರೇ ಕೊಡ್ತಾರೆ. ಬಟ್ ಆದರೆ ಈ ರಾಜಕೀಯ ದೊಂಬರಾಟ ಮಾಡ್ತಾರೆ. ಆಮೇಲೆ ನರೇಗಾದಲ್ಲಿ ಸ್ಪಷ್ಟೀಕರಣ ಕೊಟ್ಟಿಲ್ಲ ಕೇಂದ್ರ ಸರ್ಕಾರ. ಆ ಸ್ಪಷ್ಟೀಕರಣ ಕೊಡಬೇಕು. ಯಾಕೆ ನೀವು ಹೆಸರನ್ನು ಗಾಂಧೀಜಿಯವರ ಹೆಸರನ್ನು ಬದಲಾವಣೆ ಮಾಡಿದ್ದೀರಿ ಅಂತ. ನಿಮಗೆ ಜನ 1/3 ಮೆಜಾರಿಟಿ ಕೊಟ್ಟರೆ ಏನು ಬೇಕು, ಇವರಾಗಲಿ ಅವರಾಗಲಿ ಏನು ಬೇಕಾದ್ರೂ ಮಾಡ್ತಕ್ಕಂಥದ್ದು ಸೂಕ್ತ ಅಲ್ಲ. ನೀವು ಸಹ ಏನಾರು ಒಂದು ಬದಲಾವಣೆ ಮಾಡ್ತೀರಾ, ಅದು ಕೆಟ್ಟದ್ದಿದ್ರೆ, ಅದರಲ್ಲಿ ಲೋಪದೋಷ ಇದ್ದರೆ ಅದನ್ನ ಬದಲಾವಣೆ ಮಾಡೋದು ಸೂಕ್ತ. ಆದರೆ ಜನರನ್ನು ಒಪ್ಪಿಸೋದೇ ನಿಮಗೆ ತಿಳಿದಂಗೆ ನೀವು ಮಾಡಿದರೆ ನಾಳೆ ಒಂದಿನ ಕಾಂಗ್ರೆಸ್ಗಾದ ಗತಿ ನಿಮಗೂ ಬರ್ತೈತಿ ಅಂತಕ್ಕಂಥದ್ದು ಎಚ್ಚರಿಕೆಯನ್ನು ನಾವು ನಿಮಗೆ ಕೊಡಬೇಕಾಗತಿ. ನಮ್ದೇನು ಸ್ವಾಮಿನಾಥನ್ ವರದಿ, ಆಮೇಲೆ MSP ಬೆಲೆ ಖಾತ್ರಿ ಏನು 5300 ಕೋಟಿ ಮೇಲ್ದಂಡೆ ಭದ್ರಾ ಮೇಲ್ದಂಡೆ ಕೊಡ್ತೀವಿ ಅಂತ ಹೇಳಿದ್ರೆ ಅದು ದಯಮಾಡಿ ನಾಳೆ ಬಜೆಟ್ನಲ್ಲಿ ನಾವು ಮಂಡನೆ ಮಾಡ್ತೀರಿ ಅಂತಕ್ಕಂಥ ಆಶಾಭಾವನೆ ಇದೆ. ನೀವು ಎಷ್ಟು ಮಟ್ಟಿಗೆ ಆ ಮೊದಲ 150 ಜನ ಶ್ರೀಮಂತರನ್ನು ಬಿಡ್ರಿ. ನೀವು ಅವರು ನಾವೆಲ್ಲ ಇಡೀ ಏನು 140 ಕೋಟಿ ಒಳಗೆ ಏನು ಭಾರಿ ಅಂದ್ರೆ ಶ್ರೀಮಂತ 1 ಕೋಟಿ ಇರ್ಬೋದು ವಿನ 139 ಕೋಟಿ ಜನರು ನಿಮಗೆ ಮತದಾನ ಆಗ್ತಾರೆ ಅಂತಕ್ಕಂಥ ಬರೀ ನಿಮಗಿರ್ಬೋದು. ಆದ್ದರಿಂದ ಅದು ನಮ್ಗೆ ಗೊತ್ತಾಗಿದೆ. ಅದು ನಾಳೆ ಬಜೆಟ್ನಾಗ ಆಶಯ ಅಂತಕ್ಕಂಥದ್ದನ್ನು ನಾವು ವ್ಯಕ್ತಪಡಿಸ್ತೀವಿ. ನೀವು ದಯಮಾಡಿ ಅದು ಮಾಡಬೇಕು ಅಂತ ನಮ್ಮ ಕರ್ನಾಟಕ ರಾಜ್ಯ ರೈತ ಸಂಘದ ನಾನು ಪ್ರಧಾನ ಕಾರ್ಯದರ್ಶಿಯಾಗಿ ಕೊಲ್ಲೂರು ರವಿಕುಮಾರ್ ನಿಮಗೆ ಆಗ್ರಹ ಪಡಿಸ್ತೀನಿ. ನಮಸ್ಕಾರ.